ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ 5 ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಕರತ್ ದಂಡವತ್ ದೇಖಿ ತೇಹಿ ಭರತ ಲೀನ್ಹ ಉರುಲಾಯಿ ಮನಹು ಲಖನ ಸನ भेंट भई प्रेमुन हृदय समाई। भेंटत भरत ताहि अति प्रीति लोग सिहाही प्रेम कई रीति। धन्य धन्य धुनि मंगल मूला सुरसराही तेही बरिसही फूला। लोक बेद सब बांति ही नीचा जासु चाह छुई लेइय सींचा। तेही भरी अंक राम लघु भ्राता मिलत पुलक परिपूरित गाता। राम राम कही जे जमुहाही तिन्हहि न पाप पुंज समुहाही। यह तौ राम लाई उरलीन्हा कुल समेत जगु पावक कीन्हा। करम नास जलु सुरसरी परई तेही को कहूँ सीस नहीं धरई। उलटा नामु जपत जगु जाना ಬಾಲ್ಮೀಕಿ ಭಯೇ ಬ್ರಹ್ಮ ಸಮಾನ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಗುಹ ಇದಾನಲ್ಲ, ಅವನು ದಂಡ ಪ್ರಣಾಮವನ್ನ ಮಾಡೋದನ್ನ ನೋಡಿ ಭರತ ಅವನನ್ನ ಕೈ ಹಿಡಿದು ಎಬ್ಬಿಸಿ ಎದೆಗೆ ಅಪ್ಕೊಳ್ತಾನೆ. ಅಂದ್ರೆ ನನ್ನ ಅಣ್ಣನಿಗೆ ಪ್ರೀತಿ ಪಾತ್ರನಾಗಿರೋ ಅಂಥವನು, ಅವನ ಆಲಿಂಗನೆಯನ್ನ ಪಡೆದಿರೋ ಅಂಥವನು ಅಂತ ಅಂದ್ಬಿಟ್ಟು ಅವನನ್ನ ಅಪ್ಕೊಳ್ತಾನೆ. ಆಗ ಅವನ ಹೃದಯದಲ್ಲಿ ಪ್ರೀತಿ ಹಿಡಿಸ್ತಾನೆ ಇಲ್ಲ, ಅಂದ್ರೆ ಅಷ್ಟು ಹುಕ್ಕಿ ಹರಿತಾ ಇದೆ ಪ್ರೀತಿ ಅವನಿಗೆ. ನೋಡಿ, ಇಲ್ಲಿ ಅವನು ಯಾವ ಜಾತಿ ಏನು ಅಂತ ಯಾವುದನ್ನು ನೋಡ್ಲಿಲ್ಲ, ರಾಮನಿಗೆ ಪ್ರಿಯನಾಗಿರೋನು ಅಂತ ತಿಳಿದಿದ ತಕ್ಷಣ ಅವನನ್ನ ಅಪ್ಕೊಳ್ತಾನೆ. ಭರತನಿಗೆ ಲಕ್ಷ್ಮಣನನ್ನೇ ಭೇಟಿಯಾದಷ್ಟು ಆನಂದ ಆಗತ್ತೆ. ನೋಡಿ, ಅವನಿಗೆ ಯಾವ ದರ್ಜೆಯನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಅಂತಂದ್ಬಿಟ್ಟು. ಲಕ್ಷ್ಮಣ ಅಂತಂದ್ರೆ ಯಾರು? ರಾಮನಿಗೆ ತುಂಬಾ ಪ್ರೀತಿ ಪಾತ್ರನಾಗಿರುವಂಥವನು, ಯಾವಾಗೂ ರಾಮನ ಜೊತೆ ಇರ್ತಾನಲ್ವಾ, ಅಂದ್ರೆ ಅದಕ್ಕೆ ಸರಿಸಮಾನಾಗಿದ್ದಾನೆ ಗುಹ ಅಂತ ಹೇಳ್ತಾ ಇರೋದು. ಲಕ್ಷ್ಮಣನನ್ನ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೋ, ಅವನನ್ನ ಭೇಟಿ ಆದ್ರೆ ಎಷ್ಟು ಸಂತೋಷ ಆಗುತ್ತೋ ಅಷ್ಟೇ ಸಂತೋಷ ಅವನಿಗಾಗ್ತಾ ಇದೆ. ಭರತ ಗುಹನನ್ನ ಅತ್ಯಂತ ಪ್ರೀತಿಯಿಂದ ಆಲಿಂಗನೆ ಮಾಡ್ಕೊಳ್ತಾ ಇರೋದನ್ನ ನೋಡಿ ಪ್ರಜೆಗಳೆಲ್ಲರೂ ಕೂಡ ಪ್ರಶಂಸೆ ಮಾಡ್ತಾರೆ. ಅವರೆಲ್ಲರೂ ಭರತನ ಪ್ರೀತಿ ಧನ್ಯ ಧನ್ಯ ಅಂತ ಕೊಂಡಾಡ್ತಾರೆ, ಜಯ ಜಯಕಾರವನ್ನ ಮಾಡ್ತಾರೆ. ಮತ್ತೆ ಸಾಧು ಸಾಧು ಅಂತ ದೇವತೆಗಳು ಕೂಡ ಹೊಗಳ್ತಾ ಹೂಮಳೆಯನ್ನ ಸುರಿಸ್ತಾರೆ. ಇಲ್ಲಿ ನಮ್ಗೆ ಅನ್ನಿಸ್ಬೋದು, ಇದೇನು ದೇವತೆಗಳು ಹೂಮಳೆ ಸುರಿಸ್ತಾರೆ ಅಂತ ಹೇಳ್ತಾ ಇದಾರಲ್ಲ, ಯಾವತ್ತೂ ನಾವು ನೋಡಿಲ್ವಲ್ಲ, ನಾವು ಎಲ್ಲೂ ಕೇಳಿಲ್ವಲ್ಲ. ಕೇಳಿರ್ತೀವಿ ಆದ್ರೆ ನೋಡಿರೋದಿಲ್ಲ. ಯಾಕೆ ಹೇಳಿ? ಅದನ್ನ ನೋಡ್ಬೇಕು ಅಂತಂದ್ರೂ ಕೂಡ ಒಂದು ಯೋಗ್ಯತೆಯನ್ನ ನಾವು ಪಡೆದಿರ್ಬೇಕು. ಆ ಯೋಗ್ಯತೆ ನಮ್ಗಿಲ್ದೇ ಇರೋದ್ರಿಂದ ಅದು ಕಾಣಿಸೋದಿಲ್ಲ. ಅದೆಲ್ಲ ದಿವ್ಯವಾಗಿರುವಂಥದ್ದಲ್ವಾ. ಸೊ ದೇವತೆಗಳು ಹೂಮಳೆಯನ್ನ ಸುರಿಸೋದ್ರೂ ಕೂಡ ಅದು ಅಲ್ಲಿರುವಂತಹ ಸಾಮಾನ್ಯ ಮನುಷ್ಯರಿಗೆ ಗೊತ್ತಾಗೋದಿಲ್ಲ. ಆದ್ರೆ ಯಾರು ದಿವ್ಯತೆಯನ್ನ ಪಡೆದಿರ್ತಾರೋ ಅವ್ರಿಗದು ಕಾಣಿಸುತ್ತೆ. ಅವರೆಲ್ಲ ಏನು ಮಾಡ್ತಾರೆ? ಉದ್ಗಾರ ಮಾಡ್ತಾರೆ. ಅಂದ್ರೆ ಏನು? ಹೇಳೋದು ಜೋರಾಗಿ, ಈ ನಿಷಾದ ರಾಜ ನಿಮ್ನ ಜಾತಿಯವನು, ಅವನ ನೆರಳು ಸೋಂಕಿದ್ರು ಕೂಡ ಸ್ನಾನ ಮಾಡಬೇಕು ಅಂತ ಶಾಸ್ತ್ರಗಳು ವೇದಗಳು ಇದೆಲ್ಲ ಹೇಳುತ್ತೆ. ಅಂತಹ ಗುಹನನ್ನ ಶ್ರೀರಾಮಚಂದ್ರನ ಸೋದರ ಅತಿ ಪ್ರೀತಿಯಿಂದ ಆಲಿಂಗನೆ ಮಾಡಿಕೊಂಡು ಪುಲಕಿತವಾಗ್ತಾ ಇದ್ದಾನೆ ಅಂತಂದ್ಬಿಟ್ಟು ಹೇಳ್ತಾರೆ. ನೋಡಿ, ಯಾರ ಮನಸ್ಸು ಉನ್ನತವಾಗಿ ಯೋಚನೆ ಮಾಡುತ್ತೋ ಆ ಮಟ್ಟಕ್ಕೆ ಯಾರು ತಲುಪಿರ್ತಾರೋ ಅವರು ಮಾತ್ರ ಈ ರೀತಿ ಮಾಡೋದಕ್ಕೆ ಸಾಧ್ಯ. ನಾವು ಅವರ ಭಕ್ತಿ ಪ್ರೀತಿ ಇದನ್ನ ನೋಡೋದಿಲ್ಲ. ಬರೀ ನಾವು ಅವ್ರ ಮೇಲ್ಜಾತಿಯವರು, ಇವ್ರು ಕೀಳ್ ಜಾತಿಯವರು, ಇವ್ರಿಗೇನು ಗೊತ್ತಿಲ್ಲ, ಇವ್ರಿಗೆಲ್ಲ ಗೊತ್ತಿದೆ, ಈ ರೀತಿ ನಾವು ಭೇದ ಭಾವ ಮಾಡಿ ನೋಡ್ತೀವಿ ಅಲ್ವಾ. ಇದನ್ನೆಲ್ಲ ನೋಡೋದಕ್ಕೆ ನಮಗೆ ಚೆನ್ನಾಗಿ ಬರುತ್ತೆ. ಆದ್ರೆ ಭರತ ಹಾಗಲ್ಲ. ಕಳಿಸಿದಾಗ್ಲೂ ಕೂಡ ರಾಮನಾಮ ಸ್ಮರಣೆ ಮಾಡುವವರ ಹತ್ರ ಯಾವುದೇ ಪಾಪ ಸುಳಿಯೋದಕ್ಕಾಗೋದಿಲ್ಲ. ನೋಡಿ, ಕಳಿಸಿದಾಗ್ಲೂ ಕೂಡ ರಾಮನಾಮ ಸ್ಮರಣೆ ಮಾಡ್ತಾರವರು. ನಾವು ಅಂತೀವಿ, ಆದ್ರೆ ಅವರು ಅಲ್ಲೂ ಕೂಡ ರಾಮ ಅಂತ ಹೇಳ್ತಾರಂತೆ. ಅಂಥವರ ಹತ್ರ ಯಾವುದೇ ರೀತಿಯ ಪಾಪ ಕೂಡ ಸುಳಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ಗುಹನನ್ನ ಸ್ವತಃ ಶ್ರೀರಾಮನೇ ಆಲಿಂಗನೆ ಮಾಡ್ಕೊಂಡಿದ್ದಾನೆ. ಅವನು ನಾಮ ಹೇಳೋದಲ್ಲ, ಸ್ವತಃ ರಾಮನೇ ಆಲಿಂಗನೆ ಮಾಡ್ಕೊಂಡಿದ್ದಾನೆ ಅಂತಂದ್ಮೇಲೆ ಅವನು ಎಷ್ಟು ಪುಣ್ಯವಂತ ಇರ್ಬೋದು. ಅವನನ್ನ ಆಲಿಂಗನೆ ಮಾಡಿಕೊಂಡು ಗುಹನನ್ನೂ ಮತ್ತೆ ಅವನ ಜಾತಿಯನ್ನು ಕೂಡ ಜಗತ್ಪಾವನವನ್ನಾಗಿ ಮಾಡಿದಾನೆ. ಕರ್ಮನಾಶ ನದಿ ಅನ್ನೋದಿದೆಯಲ್ಲ, ಆ ನೀರಿದೆಯಲ್ಲ, ಅದು ಗಂಗೆಯನ್ನ ಸೇರಿದ ಮೇಲೆ ಅದನ್ನು ಯಾರು ತಾನೇ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳೋದಿಲ್ಲ.
ಈಗ ಕರ್ಮನಾಶ ನದಿ ಅಂತ ಒಂದಿದೆ, ಅದರ ನೀರನ್ನ ಯಾರೂ ಮುಟ್ಟಕ್ಕೆ ಹೋಗೋದಿಲ್ಲ. ಆದರೆ ಅದು ಬಂದು ಗಂಗೆಗೆ ಸೇರ್ಕೊಂಡ ಮೇಲೆ ಅದನ್ನೆಲ್ಲರೂ ಕೂಡ ತಲೆ ಮೇಲೆ ಹಾಕ್ಕೊಳ್ತಾರೆ, ಪ್ರೋಕ್ಷಣೆ ಮಾಡ್ಕೊಳ್ತಾರಲ್ವಾ. ಅದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಕರ್ಮನಾಶ ನದಿಯನ್ನ ಯಾರು ಮುಟ್ಟೋದಿಲ್ಲ, ಇಷ್ಟನೂ ಪಡೋದಿಲ್ಲ. ಆದರೆ ಅದೇ ನದಿ ಯಾವಾಗ ಗಂಗೆಯಲ್ಲಿ ಸೇರ್ಕೊಳ್ಳುತ್ತೋ ಆಗ ಅದನ್ನೆಲ್ಲರೂ ಕೂಡ ಪ್ರೋಕ್ಷಣೆ ಮಾಡ್ಕೊಳ್ತಾರಲ್ಲ, ಅದೇ ರೀತಿ ನನ್ನನ್ನು ಯಾರೂ ಮುಟ್ಟೋದಿಲ್ಲ ಅಂತ ಒಂದು ಕೀಳು ಜಾತಿಯವನು ನಾನು. ಆದರೆ ಯಾವಾಗ ರಾಮ ನನ್ನನ್ನು ಆಲಿಂಗನೆ ಮಾಡಿಕೊಂಡು ನನ್ನನ್ನು ಸ್ವೀಕಾರ ಮಾಡಿದ್ನೋ ಅವತ್ತಿನಿಂದ ನನ್ನನ್ನು ಎಲ್ಲರೂ ಕೂಡ ಗೌರವಿಸ್ತಾರೆ. ರಾಮನಾಮವನ್ನ ತಲೆಕೆಳಕಾಗಿ ಜಪ ಮಾಡಿದ್ರು ಕೂಡ ವಾಲ್ಮೀಕಿ ಬ್ರಹ್ಮ ಸಮಾನರಾಗ್ತಾರೆ. ಅಂದ್ರೆ ಅವರಿಗೆ ಆ ರಾಮ ಅನ್ನೋದಕ್ಕೂ ಬರ್ತಾ ಇರಲಿಲ್ಲ, ಅಷ್ಟೊಂದು ಪಾಪಿ, ಅಷ್ಟೊಂದು ಕೀಳಾಗಿ ನಡ್ಕೊಳ್ತಾ ಇದ್ದಂಥ ಮನುಷ್ಯ. ಆದರೆ ರಾಮನಾಮವನ್ನ ಉಲ್ಟಾ ಜಪ ಮಾಡಿದ್ರು ಕೂಡ ವಾಲ್ಮೀಕಿ ಬ್ರಹ್ಮ ಸಮಾನರಾಗ್ತಾರೆ, ಜಗದ್ವಿಖ್ಯಾತರಾಗ್ತಾರೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಅಲ್ವಾ. ಅಂದ್ರೆ ರಾಮನಾಮವನ್ನ ಉಲ್ಟಾ ಜಪ ಮಾಡಿದ್ರಿಂದ ವಾಲ್ಮೀಕಿಗಳಿಗೆ ಈ ರೀತಿ ಫಲ ಸಿಕ್ಕಿದೆ. ಅದಕ್ಕೆ ನಾವು ಹೇಳೋದು ಏನು ಅಂತಂದ್ರೆ, ನಮಗೆ ಬರೋದಿಲ್ಲ, ಭಗವಂತನ ನಾಮ ಅನ್ನೋದು ಗೊತ್ತಿಲ್ಲ, ಅಥವಾ ಆ ನಾಮಸ್ಮರಣೆ ಮಾಡೋದು, ಭಜನೆ ಮಾಡೋದು, ಅದಕ್ಕೆ ನಮಗೆ ಸ್ವರ ಗೊತ್ತಿಲ್ಲ, ಅಥವಾ ಹಾಡೋದಕ್ಕೆ ಬರೋದಿಲ್ಲ, ಶ್ರುತಿಲಿ ಹಾಡೋಕ್ಕೆ ಬರಲ್ಲ, ಹಾಗೆ ಹೀಗೆ ಅಂತ ನಾವು ಹೇಳಕ್ಕೆ ಹೋಗ್ಬಾರ್ದು. ನಮಗೆ ಹೇಗೆ ಬರುತ್ತೋ ಹಾಗೆ ಆಡೋದಕ್ಕೆ ಶುರು ಮಾಡಬೇಕು. ಭಗವಂತ ಆಮೇಲೆ ನಮಗೆ ಆ ಹಾಡೋ ಶಕ್ತಿಯನ್ನು ಕೂಡ ಕೊಡ್ತಾನೆ. ಆ ಭಗವಂತನ ನಾಮಸ್ಮರಣೆ ಭಜನೆ ಯಾವಾಗಲೂ ಮಾಡ್ತಾ ಇರಬೇಕು. ಅದರಿಂದ ಭಗವಂತ ತೃಪ್ತನಾಗ್ತಾನೆ. ಅವನು ನಮ್ಮ ಶ್ರುತಿ ತಾಳ ಲಯ ಇದೆಲ್ಲ ನೋಡೋದಿಲ್ಲ. ಅದು ನೋಡೋದು ಅಂದರೆ ಸಂಗೀತವನ್ನು ಕಲ್ತಿರೋರು ಅದನ್ನೆಲ್ಲ ಕರೆಕ್ಟಾಗಿ ಆಡಬೇಕು. ಆದರೆ ನಾವು ಸಂಗೀತವನ್ನು ಕಲಿತು ನಾವು ಆಡೋದಕ್ಕಾಗಲ್ಲ. ನಾವು ಭಗವಂತನನ್ನು ಪ್ರೀತಿಯಿಂದ ಭಕ್ತಿಯಿಂದ ಭಜಿಸ್ಬೇಕಾದ್ರೆ ಅದರಲ್ಲಿ ಏನಾದರೂ ತಪ್ಪುಗಳಿದ್ರೂ ಕೂಡ ಭಗವಂತ ನಮ್ಮನ್ನು ಕ್ಷಮಿಸ್ತಾನೆ. ಯಾಕೆ ಅಂದರೆ ಅವನು ಭಾವಗ್ರಾಹಿ ಜನಾರ್ದನ. ಅವನು ನಮ್ಮ ಭಾವನೆಯನ್ನು ನೋಡ್ತಾನೆ, ಭಕ್ತಿಯನ್ನು ನೋಡ್ತಾನೆ ಹೊರತು ಇನ್ನೇನನ್ನು ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.